ಇವತ್ತು ಕೋನ ಪ್ರಮೇಯ ಅಥವಾ ಕೋನ ನಿರ್ಧಾರಕ ಗುಣವನ್ನು ಸೂಚಿಸ್ತಕ್ಕಂಥ ಒಂದು ಪ್ರಮೇಯ, ಸಮಾನುಪಾತತೆಯ ಪ್ರಮೇಯವನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಈ ಪ್ರಮೇಯ ಏನು ಹೇಳ್ತದೆ ಅಂತಂದ್ರೆ, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಅಂದರೆ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಅನ್ನೋದು ಈ ಪ್ರಮೇಯದ ನಿರೂಪಣೆ. ಹಾಗಾದರೆ ಈ ಪ್ರಮೇಯದ ನಿರೂಪಣೆಯಲ್ಲಿ ಎರಡು ಭಾಗಗಳನ್ನು ಮೊದಲಿಗೆ ಗುರುತಿಸಿಕೊಳ್ಳೋಣ. ಒಂದು ಊಹೆ, ಇನ್ನೊಂದು ತೀರ್ಮಾನ. ಊಹೆ ಏನು? ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾಗಿದ್ದರೆ ಅನ್ನುವುದು ಊಹೆ. ಅಂದರೆ ಎರಡು ತ್ರಿಭುಜಗಳಲ್ಲಿ ಪರಸ್ಪರವು ಒಂದು ತ್ರಿಭುಜದ ಮೂರು ಕೋನಗಳು ಇನ್ನೊಂದು ತ್ರಿಭುಜದ ಮೂರು ಕೋನಗಳು ಸಮ ಆಗಿದ್ದರೆ ಅಥವಾ ಸಮಕೋನೀಯ ತ್ರಿಭುಜಗಳಾಗಿದ್ದರೆ ಅನ್ನೋದು ಊಹೆ. ತೀರ್ಮಾನ ಏನು? ಆ ಸಮಕೋನೀಯ ತ್ರಿಭುಜಗಳಲ್ಲಿ ಅನುರೂಪ ಬಾಹುಗಳ ಅನುಪಾತಗಳನ್ನು ತೆಗೆದುಕೊಂಡಾಗ ಆ ಅನುಪಾತ ಸಮ ಆಗಿರ್ತದೆ ಅನ್ನೋದು ಪ್ರಮೇಯ. ಹಾಗಾದರೆ ಇದನ್ನು ಸಾಧಿಸಲಿಕ್ಕೆ ಪ್ರಮೇಯದ ಹೇಳಿಕೆ ಎರಡು ಭಾಗಗಳನ್ನು ಗುರುತಿಸಿಕೊಂಡ ನಂತರ ಊಹೆ ಮತ್ತು ತೀರ್ಮಾನವನ್ನು ಆಧರಿಸಿಕೊಂಡು ನಾವು ಚಿತ್ರವನ್ನು ಬರೆಯಬೇಕು. ಹಾಗಾದರೆ ಊಹೆ ಏನಪ್ಪ? ಮತ್ತೊಮ್ಮೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾಗಿದ್ದರೆ, ಎರಡು ತ್ರಿಭುಜಗಳು ಸಮಕೋನೀಯ ತ್ರಿಭುಜಗಳು. ಹಾಗಾದರೆ ಚಿತ್ರವನ್ನು ಮೊದಲಿಗೆ ತಕೊಳ್ಳೋಣ. ಒಂದು ತ್ರಿಭುಜ ABC, ಇದರ ಮೂರು ಕೋನಗಳು ಏನಪ್ಪ ಅಂತಂದ್ರೆ ಬೇರೆ ಬೇರೆಯಾಗಿದ್ದಾವ. ಆ ಬೇರೆ ಬೇರೆ ಕೋನಗಳನ್ನು ಈ ರೀತಿ ಗುರುತಿಸ್ಕೊಳ್ಳೋಣ. ಒಂದು ತ್ರಿಭುಜದ ಮೂರು ಕೋನಗಳು, ಇನ್ನೊಂದು ತ್ರಿಭುಜದ ಮೂರು ಕೋನಗಳು. ಇದು DEF ಆಗಿರಲಿ. ಒಂದು ತ್ರಿಭುಜ ABC, ಇನ್ನೊಂದು ತ್ರಿಭುಜ DEF. ಈ ಎರಡೂ ತ್ರಿಭುಜಗಳಲ್ಲಿ ಅನುರೂಪ ಕೋನಗಳ ಸಮನಾಗಿದ್ದರೆ ಅಂದರೆ ಇದರಲ್ಲಿಯೇ ಒಂದು ಕೋನ ಎಷ್ಟು ಅದನೋ ಅಳತೆ, ಅಷ್ಟೇ ಅಳತೆಯನ್ನು ಇಲ್ಲೊಂದು ಕೋನ ಹೊಂದಿರಬೇಕು. ಈ ತ್ರಿಭುಜದಲ್ಲಿ ಇಲ್ಲಿ ಒಂದು ಕೋನದ ಅಳತೆ ಎಷ್ಟದನೋ ಇಲ್ಲಿ ಒಂದು ಕೋನ ಅಳತೆ ಅಷ್ಟೇ ಆಗಿರಬೇಕು. ಈ ತ್ರಿಭುಜದ ಮೂರನೇ ಕೋನ ಈ ತ್ರಿಭುಜದ ಮೂರನೇ ಕೋನ ಸಮ ಆಗಿರ್ಬೇಕು. ಆವಾಗ ಮಾತ್ರ ಇವುಗಳನ್ನು ಕೋನಗಳು ಪರಸ್ಪರ ಸಮ ಆಗಿದಾವ ಅಂತ ಹೇಳ್ತೀವಿ. ಇಲ್ಲದೆ ಹೋದ್ರೆ ಕೋನಗಳ ಸಮ ಆಗಿರಲಿಲ್ಲ ಅಂದರೆ ಈ ಪ್ರಮೇಯವನ್ನು ಬಳಸಲಿಕ್ಕೆ ಬರಂಗಿಲ್ಲ. ಹಾಗಾದ್ರೆ ಈ ಎರಡೂ ತ್ರಿಭುಜಗಳು ಸಮಕೋನೀಯ ತ್ರಿಕೋನಗಳು ಅಥವಾ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳ ಸಮ ಆಗಿದಾವ ಅಂತ ಇದು ಊಹೆ ಆಯಿತು. ಇನ್ನು ತೀರ್ಮಾನ ಏನು? ಈ ತ್ರಿಭುಜದ ಮೂರು ಬಾಹುಗಳು ಮತ್ತು ಈ ತ್ರಿಭುಜದ ಅನುರೂಪ ಮೂರು ಬಾಹುಗಳು ಅನುಪಾತದಲ್ಲಿ ಸಮ ಇರ್ತಾವ ಅನ್ನೋದನ್ನು ಸಾಧಿಸಬೇಕಾಗಿದೆ. ಹಾಗಾದರೆ ಇಷ್ಟು ನಮಗೆ ರೇಖಾಚಿತ್ರ ಇಲ್ಲಿ ಬೇಕಾಗಿರೋದು. ಹಾಗಾದ್ರೆ ಚಿತ್ರವನ್ನು ಬರೆದ ನಂತರ ಮುಂದಿನ ಹಂತ ಏನಪ್ಪ ಅಂದ್ರೆ ದತ್ತ. ಈ ಪ್ರಮೇಯ ದತ್ತ. ಹಾಗಾದ್ರೆ ದತ್ತ ಅಂತಕ್ಕಂಥದ್ದೇನು? ನಾವು ತೆಗೆದುಕೊಂಡಂಥ ಚಿತ್ರವನ್ನು ಅನುಸರಿಸಿ ಈ ಪ್ರಮೇಯದ ಊಹೆಯನ್ನು ಬರಿತಕ್ಕಂಥದ್ದು. ಊಹೆಯನ್ನು ಬರಿತಕ್ಕಂಥದ್ದೇ ದತ್ತ. ಹಾಗಾದ್ರೆ ಎರಡು ತ್ರಿಭುಜಗಳನ್ನು ತೊಗೊಂಡಿದ್ದೀವಿ ನಾವು. ಅವು ಯಾವ್ಯಾವ ತ್ರಿಭುಜಗಳಪ್ಪ? ತ್ರಿಭುಜ ABC ಅನ್ನೋದು ಒಂದು ತ್ರಿಭುಜ. ಇನ್ನೊಂದು ತ್ರಿಭುಜ ಯಾವುದಪ್ಪ ಅಂದರೆ DEF ಅನ್ನೋದು ಇನ್ನೊಂದು ತ್ರಿಭುಜ. ಇವುಗಳಲ್ಲಿ ಯಾವ್ಯಾವ ಕೋನಗಳಿಗೆ ಯಾವ್ಯಾವ ಕೋನಗಳ ಸಮಾದ ಅಂತ ಬರಿತೀವಿ, ಅಥವಾ ಎರಡೂ ತ್ರಿಭುಜಗಳು ಸಮಕೋನೀಯ ತ್ರಿಕೋನ ಅಂತ ಬರೆದ್ರೆ ನಡೀತದೆ. ಅದಕ್ಕೆ ನಿರ್ದಿಷ್ಟವಾಗಿ ಬರಿಬೇಕಂದ್ರೆ ಕೋನ ABCಯ ತ್ರಿಭುಜದ ಕೋನ A, ಆಮೇಲೆ ತ್ರಿಭುಜ DEFನ ಕೋನ D ಎರಡೂ ಸಮ ಆಗಿದಾವ. ಆಮೇಲೆ ಕೋನ B ಸಮ ಕೋನ E ಹಾಗೂ ಕೋನ C ಮತ್ತು ಕೋನ Fಗಳು ಸಮನಾಗಿವೆ. ಇದೇ ಊಹೆಯನ್ನು ಆಧರಿಸಿಕೊಂಡು ಬರಿತಕ್ಕಂಥದ್ದು. ಹೀಗಾಗಿ ದತ್ತದಲ್ಲಿ ಏನಾಯ್ತಪ್ಪ ಅಂದ್ರೆ ತ್ರಿಭುಜ ABC ಮತ್ತು ತ್ರಿಭುಜ DEFಗಳಲ್ಲಿ ಕೋನ Aಗೆ ಕೋನ D ಸಮ ಆಗ್ಯದ, ಕೋನ Bಗೆ ಕೋನ E ಸಮ ಆಗ್ಯದ, ಕೋನ Cಗೆ ಕೋನ F ಸಮ ಆಗ್ಯದ. ಇಷ್ಟು ಬರೆದ್ರೆ ದತ್ತ ಹಂತ ಮುಗೀತು. ಇನ್ನು
ಮುಂದಿನ ಹಂತ ಯಾವುದಪ್ಪ ಅಂದ್ರೆ ಸಾಧನೀಯ. ನಾವು ಏನನ್ನ ತೀರ್ಮಾನ ಮಾಡಬೇಕಾಗ್ಯದನೋ ಅದನ್ನು ನಾವು ಸಾಧನೀಯ ಅಂತ ಕರಿತೀವಿ. ಈ ಚಿತ್ರವನ್ನು ಅನುಸರಿಸಿ ನಾವು ತೀರ್ಮಾನವನ್ನು ಕೊಡಬೇಕಾಗ್ಯದ. ಆ ಎರಡೂ ತ್ರಿಭುಜಗಳಲ್ಲಿ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತಾವ ಅಥವಾ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರ್ತಾವ ಅಂತ ಸಾಧಿಸಬೇಕು. ಹಾಗಾದ್ರೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಎಫ್ ಅನ್ನೋದನ್ನು ನಾವಿಲ್ಲಿ ಸಾಧಿಸಬೇಕಾಗ್ಯದ. ಅಥವಾ ನಾವೇನಂತ ಕರಿಬೋದಪ್ಪ ಅಂದ್ರೆ ಈ ತ್ರಿಭುಜದ ಬಾಹು ಎ ಬಿ, ಈ ತ್ರಿಭುಜದ ಬಾಹು ಡಿ, ಇವುಗಳ ಅನುಪಾತ, ಈ ತ್ರಿಭುಜದ ಬಾಹು ಬಿ ಸಿ, ಈ ತ್ರಿಭುಜ ಬಾಹು ಇ ಎಫ್, ಈ ತ್ರಿಭುಜದ ಬಾಹು ಎ ಸಿ ಮತ್ತು ಈ ತ್ರಿಭುಜದ ಬಾಹು ಡಿ ಎಫ್. ಇವುಗಳ ಅನುಪಾತಗಳು ಸಮ ಆಗಿದಾವ ಅಂತ ಹೇಳಬೇಕು. ಈ ಎರಡೂ ತ್ರಿಭುಜಗಳ ಸಮರೂಪಿಯಾಗಿದಾವ ಅಂತ ಹೇಳಿದ್ರೆ ಒಂದು, ಅಥವಾ ಈ ತ್ರಿಭುಜದ ಬಾಹುಗಳು ಈ ತ್ರಿಭುಜದ ಬಾಹುಗಳು ಸಮಾನುಪಾತವನ್ನು ಹೊಂದಿದಾವ ಅಂತ ಹೇಳೋದು ಒಂದು. ಇದು ಸಾಧನೀಯ. ಇನ್ನು ಈ ಸಾಧನೀಯನ್ನು ಸಾಧಿಸಲಿಕ್ಕೆ ನಾವು ಮುಂದಿನ ಹಂತ ಏನಪ್ಪ ಅಂದ್ರೆ ರಚನೆ. ಕೆಲವೊಂದು ಪ್ರಮೇಯಗಳಲ್ಲಿ ರಚನೆಯ ಅವಶ್ಯಕತೆ ಇರ್ತದೆ. ಹಾಗಾದ್ರೆ ಇಲ್ಲಿ ರಚನೆ ಯಾಕೆ ಅವಶ್ಯಕತೆ ಅದ ಅನ್ನೋದನ್ನು ತಾರ್ಕಿಕವಾಗಿ ನೋಡ್ಕೊಳ್ಳೋಣ. ಈಗಾಗಲೇ ನಾವು ಥೆಲ್ಸನ ಪ್ರಮೇಯವನ್ನು ಅಭ್ಯಾಸ ಮಾಡಿರೋದ್ರಿಂದ ಅದನ್ನು ಮಾತ್ರ ಬಳಸಲಿಕ್ಕೆ ಸಾಧ್ಯದ ಸಮರೂಪತೆಗೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಥೆಲ್ಸನ ಪ್ರಮೇಯ ಏನು ಹೇಳ್ತದೆ, ಒಂದು ತ್ರಿಭುಜದಲ್ಲಿ ಅದರ ಒಂದು ಬಾಹುವಿಗೆ ಸಮಾಂತರವಾಗಿರುವ ಸರಳ ರೇಖೆಯನ್ನು ಎಳೆದಾಗ ಅದು ಉಳಿದೆರಡೂ ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಹಾಗಾದ್ರೆ ಒಂದು ತ್ರಿಭುಜ ಇದ್ದು ಅದರಲ್ಲಿ ಅದರ ಒಂದು ಬಾಹುವಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆದಿದ್ರೆ ಮಾತ್ರ ನಾವು ಥೆಲ್ಸನ ಪ್ರಮೇಯವನ್ನು ಉಪಯೋಗಿಸ್ಲಿಕ್ಕೆ ಬರ್ತದೆ. ಹೀಗಾಗಿ ಥೆಲ್ಸನ ಪ್ರಮೇಯವನ್ನು ಮಾತ್ರ ಅಭ್ಯಾಸ ಮಾಡೋದ್ರಿಂದ ಥೆಲ್ಸನ ಪ್ರಮೇಯ ಹೋಲತಕ್ಕಂಥ ಒಂದು ಬದಲಾವಣೆಯನ್ನು ಮಾಡ್ಕೋಬೇಕು. ಹಾಗಾದ್ರೆ ರಚನೆ ಏನು ಮಾಡ್ಕೋಬೇಕಪ್ಪ, ಇಲ್ಲಿ ಎ ಬಿಯ ಅಳತೆ ಎಷ್ಟದನೋ ಅಷ್ಟ ಅಳತೆಯನ್ನು ಹೊಂದಿರುವಂತೆ ಇಲ್ಲಿ ಡಿ ಎ ಮೇಲೆ ಒಂದು ಬಿಂದುವನ್ನು ಗುರುತಿಸ್ಕೊಳ್ಳೋದು. ಹಾಗಾದ್ರೆ ಇಲ್ಲಿ ಒಂದು ಬಿಂದುವನ್ನು ಗುರುತಿಸಲಿಕ್ಕೆ ನಾವೇನು ಮಾಡ್ತೀವಪ್ಪ ಅಂದ್ರೆ ಎ ಬಿ ಅಳತೆ ಎಷ್ಟದನೋ ಅಷ್ಟ ಅಳತೆ ಆಗಿರುವಂತೆ ನಾವಿಲ್ಲಿ ಒಂದು ಬಿಂದುವನ್ನು ಗುರುತಿಸ್ಕೊಳ್ಳೋಣ. ಇದು ಒಂದು ರಚನೆ. ಅದೇ ಪ್ರಕಾರ ಎ ಸಿ ಅಳತೆ ಎಷ್ಟದನೋ ಅಷ್ಟ ಅಳತೆ ಬರುವಂತೆ ಇಲ್ಲೊಂದು ಬಿಂದುವನ್ನು ಗುರುತಿಸ್ಕೊಳ್ಳೋಣ. ಹಾಗಾದ್ರೆ ಎ ಸಿ ಅಳತೆ ಎಷ್ಟದನೋ ಅಷ್ಟ ಅಳತೆ ಇಲ್ಲಿ ಆಗಿರಬೇಕು. ಅಂಥ ಒಂದು ರಚನೆಯನ್ನು ಮಾಡಿಕೊಂಡು ಇದನ್ನು ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹಾಗಾದ್ರೆ ಈ ತ್ರಿಭುಜವನ್ನು ಈ ತ್ರಿಭುಜದ ಮೇಲೆ ರಚನೆ ಮಾಡ್ತಕ್ಕಂಥದ್ದನ್ನು ನಾವು ಮೊದಲಿಗೆ ಮಾಡ್ತೀವಿ. ಹಾಗಾದ್ರೆ ರಚನೆ ಏನಪ್ಪ, ಡಿ ಪಿ ಈಸ್ ಈಕ್ವಲ್ ಟು ಎ ಬಿ ಆಗುವಂತೆ ಮತ್ತು ಡಿ ಕ್ಯೂ ಈಸ್ ಈಕ್ವಲ್ ಟು ಎ ಸಿ ಆಗುವಂತೆ ಡಿ ಇ ಮತ್ತು ಡಿ ಎಫ್ ಮೇಲೆ ಪಿ ಮತ್ತು ಕ್ಯೂ ಬಿಂದುಗಳನ್ನು ಗುರುತಿಸಿಕೊಂಡು ಪಿ ಕ್ಯೂ ಅನ್ನು ಸೇರಿಸಿ ಇದು ರಚನೆ ಆಗಿರೋದ್ರಿಂದ ಇದನ್ನು ಡಾಟೆಡ್ ಆಗಿ ಗುರುತಿಸ್ತಕ್ಕಂಥದ್ದು. ಅದನ್ನು ರಚನೆಯನ್ನು ಬರಿತೀನಿ ನಾನು ಇಲ್ಲಿ. ಏನಪ್ಪ ಅಂದ್ರೆ ಡಿ ಪಿ ಈಸ್ ಈಕ್ವಲ್ ಟು ಎಷ್ಟಾಗಿರ್ಬೇಕು ಅಂದ್ರೆ ಎ ಬಿ ಎಷ್ಟಾಗಿರಬೇಕು ಮತ್ತು ಡಿ ಕ್ಯೂ ಎಷ್ಟಾಗಿರ್ಬೇಕಂದ್ರೆ ಅದು ಎ ಸಿ ಎಷ್ಟಾಗಿರಬೇಕು. ಹಾಗೆ ಪಿ ಮತ್ತು ಕ್ಯೂ ಬಿಂದುಗಳನ್ನು ಎಲ್ಲಿ ಗುರುತಿಸಬೇಕು, ಡಿ ಇ ಮತ್ತು ಡಿ ಎಫ್ ಮೇಲೆ, ಡಿ ಇ ಮತ್ತು ಡಿ ಎಫ್ ಮೇಲೆ ಗುರುತಿಸಿ ಪಿ ಕ್ಯೂ ಸೇರಿಸಿ. ಇಷ್ಟಾದಾಗ ನಮಗೆ ರಚನೆ ಆಯಿತು. ರಚನೆಯ ನಂತರವಾಯ ಚಿತ್ರದಲ್ಲಿ ಇಷ್ಟು ಬದಲಾವಣೆಗಳಾಗ್ತವೆ. ಹೀಗಾಗಿ ಪ್ರಮೇಯದಲ್ಲಿ ಚಿತ್ರ ಬರೆಯುವುದು, ದತ್ತ ಬರೆಯುವುದು, ಸಾಧನೀಯ ಮತ್ತು ರಚನೆ ಅಂತಕ್ಕಂಥ ಮೊದಲಿನ 4 ಹಂತಗಳ ಮುಗಿದು ಇನ್ನು ಬರ್ತಕ್ಕಂಥದ್ದು ಪ್ರಮುಖವಾದಂಥ ಹಂತ. ಅದು ಯಾವುದಪ್ಪ ಅಂತಂದ್ರೆ ಸಾಧನೆ. ಹಾಗಾದ್ರೆ ಸಾಧನೆಯನ್ನು ಬಿಡಿಸ್ಲಿಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಪ್ರಮುಖವಾಗಿ 2 ಅಥವಾ 3 ಚಿಕ್ಕದಾದಂಥ ಹಂತಗಳನ್ನು ಮಾಡ್ಕೋತೀವಿ. ಚಿಕ್ಕದಾದಂಥ ಹಂತಗಳನ್ನು, ಯಾಕಂದ್ರೆ ಸಾಧನೆ 10ನೇ ತರಗತಿಯಲ್ಲಿ ದೊಡ್ಡ ಪ್ರಮೇಯಗಳಿರೋದ್ರಿಂದ
ಆ ಸಾಧನೆಯನ್ನು ತಿಳ್ಕೊಳ್ಳಿಕ್ಕೆ ಅದನ್ನು ಚಿಕ್ಕದಾದಂಥ ಹಂತಗಳನ್ನು ಗುರುತಿಸ್ಕೊಳ್ತೀವಿ. ಅದರ ಸಲುವಾಗಿ ಚಿತ್ರವನ್ನು ನಾವು ಇನ್ನೊಂದು ಪರಿಗಣಿಸ್ಕೊಳ್ಳೋಣ. ನಾವು ತೆಗೆದುಕೊಂಡಂಥ ಚಿತ್ರ ಏನದಪ್ಪ ಅಂದ್ರೆ ABC ಒಂದು ತ್ರಿಭುಜದ, DEF ಅನ್ನೋದು ಇನ್ನೊಂದು ತ್ರಿಭುಜದ. ರಚನೆಯಲ್ಲಿ ಏನು ಮಾಡಿದೀವಪ್ಪ ಅಂದ್ರೆ PQ ಅಂತಕ್ಕಂಥ ಒಂದು ರೇಖೆಯನ್ನು ಎಳ್ಕೊಂಡು ತರುವಾಯ ಚಿತ್ರ ಇಷ್ಟದ. ಇದರಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಏನಪ್ಪ ಅಂದ್ರೆ ಮೊದಲಿಗೆ 2 ತ್ರಿಭುಜಗಳನ್ನು ಮಾತ್ರ ನಾವು ಪರಿಗಣಿಸ್ಕೊಳ್ಳೋಣ. 2 ತ್ರಿಭುಜಗಳನ್ನ ಮಾತ್ರ ಪರಿಗಣಿಸ್ಕೊಂಡು ಮುಂದುವರೋಣ. ಅದಕ್ಕೆ ಒಂದು ತ್ರಿಭುಜ ABC, ಇನ್ನೊಂದು ತ್ರಿಭುಜ DPQ. ಸಾಧನೆಯಲ್ಲಿ ಮೊದಲಿಗೆ ತ್ರಿಭುಜ ABC ಮತ್ತು ತ್ರಿಭುಜ DPQಗಳಲ್ಲಿ ಏನೇನು ಸಮ ಅದಪ್ಪ? AB ಅಳತೆ ಎಷ್ಟದನೋ ಅಷ್ಟ DP ಅಳತೆ ಅದ. ಅದನ್ನು ಪಟ್ಟಿ ಮಾಡೋಣ. AB = DP. ಯಾಕಪ್ಪ ಅಂದ್ರೆ ನಾವು ರಚನೆಯನ್ನು ಮಾಡ್ಕೊಂಡಿದ್ದೀವಿ. ರಚನೆ ಇರೋದರಿಂದ AB ಅಳತೆ ಎಷ್ಟದನೋ ಅಷ್ಟ DP ತೊಗೊಂಡಿದ್ರೆ ರಚನೆಯ ಪ್ರಕಾರ ಇದು ಸಮ ಆಯಿತು. ಇನ್ನು ಕೋನ A = ಕೋನ D. ಕೋನ A ಮತ್ತು ಕೋನ D ಎರಡೂ ಸಮ ಅದಾವ. ಯಾಕಪ್ಪ ಅಂದ್ರೆ ಇವೆರಡು ಸಮಕೋನೀಯ ತ್ರಿಭುಜದ ಅನುರೂಪವಾದಂಥ ಕೋನಗಳು. ಇವೆರಡು ಸಮ ಅದು. ನೆಕ್ಸ್ಟ್ AC ಮತ್ತು DQ ಸಮ ಅದಾವ. AC = DQ ಸಮ ಅದಾವ. ಹಾಗಾದ್ರೆ ಈ ಎರಡೂ ತ್ರಿಭುಜಗಳ ನೋಡೋಣ. ಈ ತ್ರಿಭುಜದ ಈ ಬಾಹು, ಈ ತ್ರಿಭುಜದ ಈ ಬಾಹು ಸಮ ಅದ. ಈ ತ್ರಿಭುಜದ ಈ ಕೋನ, ಈ ತ್ರಿಭುಜದ ಈ ಕೋನ ಸಮ ಅದ. ಈ ತ್ರಿಭುಜದ ಈ ಬಾಹು, ಈ ತ್ರಿಭುಜದ ಈ ಬಾಹು ಸಮ ಅದ. ಹಾಗಾದ್ರೆ ಒಂದು ತ್ರಿಭುಜದ 2 ಬಾಹುಗಳು ಅವುಗಳಿಂದ ಏರ್ಪಟ್ಟ ಕೋನ, ಇನ್ನೊಂದು ತ್ರಿಭುಜದ 2 ಬಾಹುಗಳು ಅವುಗಳಿಂದ ಏರ್ಪಟ್ಟ ಕೋನ ಸಮ ಇರೋದ್ರಿಂದ ಈ ಎರಡೂ ತ್ರಿಭುಜಗಳು ಸಮ ಅದು. ಈ ಪಟ್ಟಿ ಮಾಡಿದ ತರುವಾಯ ಏನಪ್ಪ ಅಂತಂದ್ರೆ ನಾವು ತೀರ್ಮಾನಕ್ಕೆ ಏನು ಬರ್ತೀವಿ ಅಂದ್ರೆ ತ್ರಿಭುಜ ABC ಸರ್ವಸಮ ತ್ರಿಭುಜ DPQ. ಈ ಎರಡೂ ತ್ರಿಭುಜಗಳು ಸರ್ವಸಮ ಅದು. ಹಾಗಾದ್ರೆ ಈ ಎರಡೂ ತ್ರಿಭುಜಗಳ ಸರ್ವಸಮ ಇದರ ಅರ್ಥ ಏನು? BC ಮತ್ತು PQ ಸಮ ಅದು. ಹೀಗಾಗಿ BC = PQ ಅನ್ನೋದನ್ನು ಒಂದು ತೀರ್ಮಾನಕ್ಕೆ ಬರಬಹುದು. ಇನ್ನೊಂದು ತೀರ್ಮಾನ ಅಂದರೆ ಕೋನ ABC. ಕೋನ ABC = ಕೋನ DPQ. ಈ ಕೋನ DPQ. ಯಾಕಂದ್ರೆ ಸರ್ವಸಮ ತ್ರಿಭುಜದ ಅನುರೂಪವಾದಂಥ ಅಂಶಗಳನ್ನು ನಾವು ಪಟ್ಟಿ ಮಾಡಿದ್ದೀವಿ. ಅಂದರೆ ಈ ಎರಡೂ ತ್ರಿಭುಜಗಳನ್ನ ಸರ್ವಸಮ ಹೇಳಿದ ತರುವಾಯ ಈ ಎರಡೂ ಅಂಶಗಳನ್ನು ನಾವು ಸಮ ಅಂತ ಬರಿಬೋದು. ಇದಕ್ಕೆ ಸಮೀಕರಣ 1 ಅಂತ ಹೆಸರನ್ನು ಕೊಟ್ಕೊಳ್ಳೋಣ. ಈಗ ಈ ಚಿತ್ರವನ್ನು ಸೂಕ್ಷ್ಮವಾಗಿ ಪರಿಗಣಿಸ್ಕೊಳ್ಳೋಣ. ಇಲ್ಲಿ ನಾವು ಈ ಕೋನಕ್ಕೆ ಈ ಕೋನ ಸಮ ಅನ್ನೋದನ್ನು ತೀರ್ಮಾನಕ್ಕೆ ಬಂದ್ವಿ. ಇಲ್ಲಿವರೆಗೆ ಸಾಧನೆಯ ಒಂದು ಹಂತವನ್ನು ನಾವು ಪರಿಗಣಿಸ್ಕೊಳ್ಳೋಣ. ಇನ್ನು ಎರಡನೇ ಹಂತ ಸಾಧನೆಯಲ್ಲಿ ಈ ರೀತಿ ಮುಂದುವರಿತದೆ. ಈ ಕೋನಕ್ಕೆ ಈ ಕೋನ ಸಮ ಅನ್ನೋದನ್ನು ಸಾಧಿಸಿದ ನಂತರ ನಮಗೆ ಈಗಾಗಲೇ ಈ ಕೋನಕ್ಕೆ ಈ ಕೋನ ಸಮ ಅದ ಅನ್ನೋದನ್ನು ಗೊತ್ತದ. ಆದರೆ ಕೋನ ABC ಸರಿ, ಈ ತ್ರಿಭುಜದ ಈ ಕೋನ, ಈ ತ್ರಿಭುಜದ ಈ ಕೋನ ಸಮ ಅದ. ಕೋನ DEF ಅನ್ನೋದು ಈಗಾಗಲೇ ನಮಗೆ ಗೊತ್ತದ ದತ್ತದ ಪ್ರಕಾರ. ಹಾಗಾದ್ರೆ ಇದು ನೋಡೋಣ. ಈ ಕೋನಕ್ಕೆ ಈ ಕೋನ ಸಮ ಅದ, ಈ ಕೋನಕ್ಕೆ ಈ ಕೋನ ಸಮ ಅದ. ಹಾಗಾದ್ರೆ ಏನು ನೋಡ್ರಿ, ಈ ಕೋನಕ್ಕೆ ಈ ಕೋನ ಸಮ ಅದ, ಈ ಕೋನಕ್ಕೆ ಈ ಕೋನ ಸಮ ಅದ. ಹಾಗಾಗಿ ಒಂದೇ ಅಂಶಕ್ಕೆ ಸಮನಾಗಿರುವ ಎರಡು ಅಂಶಗಳು ಪರಸ್ಪರ ಸಮ ಆಗಿರ್ತವೆ. ಹೀಗಾಗಿ ಈ ಎರಡೂ ಕೋನಗಳು ಸಮ ಅಂತ ತೀರ್ಮಾನಕ್ಕೆ ಬರ್ತೀವಿ. ಹೀಗಾಗಿ ದೇರ್ಫೋರ್ ಕೋನ DPQ = ಕೋನ DEF. ಅಂದರೆ ಈ ಎರಡೂ ಕೋನಗಳು ಸಮ ಅದು. ಈ ಎರಡೂ ಕೋನಗಳನ್ನು ನಾವು ಇಲ್ಲಿ ಚಿತ್ರದಲ್ಲಿ ಪರಿಗಣಿಸ್ಕೊಳ್ಳೋಣ. ಒಂದು ತ್ರಿಭುಜದಲ್ಲಿ ಈ ಎರಡು ಕೋನಗಳ ಸಮ ಅದಾವ. ಈ ಕೋನಗಳನ್ನು ಉಂಟು ಮಾಡ್ತಕ್ಕಂಥ ಎರಡು ರೇಖೆಗಳು, ಇವೆರಡೂ ಕೋನಗಳು ಒಂದು ಜೊತೆ ರೇಖೆಗಳನ್ನು ಒಂದು ಛೇದಕ ರೇಖೆ ಕತ್ತರಿಸಿದಾಗ ಉಂಟಾಗುವ ಅನುರೂಪ ಕೋನಗಳದು. ಈ ಅನುರೂಪ ಕೋನಗಳ ಸಮ ಇದ್ದಂದ್ರೆ ಈ ಎರಡೂ ರೇಖೆಗಳು ಸಮಾಂತರ ಇರ್ತಾವೆ. ಅದನ್ನು ಇಲ್ಲಿ ಪಟ್ಟಿ ಮಾಡೋಣ. ಆದರೆ ಇವು ಅನುರೂಪ ಕೋನಗಳು.
ಈ ಅನುರೂಪ ಕೋನಗಳ ಸಮ ಇರೋದ್ರಿಂದ ಅನುರೂಪ ಕೋನಗಳನ್ನು ಉಂಟು ಮಾಡತಕ್ಕಂಥ ಎರಡು ರೇಖೆಗಳು ಏನಪ್ಪ ಅಂದ್ರೆ ಸಮಾಂತರ ಇರ್ತವೆ. ಆದ್ದರಿಂದ ಪಿ ಕ್ಯೂ ಸಮಾಂತರ ಇ ಎಫ್, ಪಿ ಕ್ಯೂ ಸಮಾಂತರ ಇ ಎಫ್ ಅಂತಕ್ಕಂಥ ತೀರ್ಮಾನಕ್ಕೆ ಬಂದೀವಿ. ಈಗ ಪಿ ಕ್ಯೂ ಇದ್ದದ್ದು ಇ ಎಫ್ಗೆ ಸಮಾಂತರದ ಅಂದ್ರೆ ನಾವು ಥೆಲ್ಸನ ಪ್ರಮೇಯವನ್ನು ಉಪಯೋಗಿಸ್ಬೋದು. ಯಾಕಂದ್ರೆ ಒಂದು ತ್ರಿಭುಜದಲ್ಲಿ ಅದರ ಒಂದು ಬಾಹುವಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆದಾಗ ಆ ಸರಳ ರೇಖೆ ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸ್ತಾ ಅನ್ನೋದು ಥೆಲ್ಸನ ಪ್ರಮೇಯ. ಆದರೆ ಉಪಪ್ರಮೇಯ ಏನು ಹೇಳ್ತಂದ್ರೆ ಒಂದು ತ್ರಿಭುಜದಲ್ಲಿ ಅದರ ಒಂದು ಬಾಹುವಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆದಾಗ ಉಂಟಾಗುವ ತ್ರಿಭುಜದ ಬಾಹುಗಳು ದತ್ತ ತ್ರಿಭುಜದ ಬಾಹುಗಳೊಂದಿಗೆ ಸಮಾನುಪಾತದಲ್ಲಿರುತ್ತವೆ. ಹಾಗಾದರೆ ಅದನ್ನು ಇಲ್ಲಿ ನಾನು ಪಟ್ಟಿ ಮಾಡ್ತಾ ಹೋಗ್ತೀನಿ. ಈ ತ್ರಿಭುಜದ ಬಾಹುಗಳು ಡಿ ಪಿ, ಪಿ ಕ್ಯೂ ಮತ್ತು ಡಿ ಕ್ಯೂ ಈ ಚಿಕ್ಕ ತ್ರಿಭುಜದ ಬಾಹುಗಳು. ಇನ್ನು ದೊಡ್ಡ ತ್ರಿಭುಜದ ಬಾಹುಗಳು ಯಾವಪ್ಪ ಅಂತಂದ್ರೆ ದೊಡ್ಡ ತ್ರಿಭುಜ ಬಾಹುಗಳು ಡಿ ಇ, ದೊಡ್ಡ ತ್ರಿಭುಜದ ಬಾಹುಗಳು ಡಿ ಇ, ಇ ಎಫ್ ಮತ್ತು ಡಿ ಎಫ್. ಇವುಗಳ ಅನುಪಾತಗಳು ಸಮ ಆಗಿರ್ತವೆ. ಇದು ಥೆಲ್ಸನ್ನ ಉಪಪ್ರಮೇಯ. ಥೆಲ್ಸನ್ ಉಪಪ್ರಮೇಯ ಪ್ರಕಾರ ನಾವೇನು ಬರೀತೀವಿ ಅಂದರೆ ಡಿ ಪಿ ಅಪಾನ್ ಡಿ ಇ ಈಸ್ ಈಕ್ವಲ್ ಟು ಪಿ ಕ್ಯೂ ಅಪಾನ್ ಇ ಎಫ್ ಈಸ್ ಈಕ್ವಲ್ ಟು ಡಿ ಕ್ಯೂ ಅಪಾನ್ ಡಿ ಎಫ್. ಈಗ ನಮಗೆ ಈ ತ್ರಿಭುಜ ಮತ್ತು ಈ ತ್ರಿಭುಜದ ಬಾಹುಗಳು ಸಮಾನುಪಾತದಲ್ಲಿದ್ದಾಯಿತು. ಈಗ ನಮಗೆ ಬೇಕಾಗಿರೋದಂದ್ರೆ ಈ ತ್ರಿಭುಜ ಮತ್ತು ಈ ತ್ರಿಭುಜದ ಬಾಹುಗಳು ಸಮಾನುಪಾತದಲ್ಲಿ ಸಾಧಿಸಬೇಕಾಗಿದೆ. ಹೀಗಾಗಿ ಈ ತ್ರಿಭುಜ ಮತ್ತು ಈ ತ್ರಿಭುಜ ಸರ್ವಸಮ ಇರೋದ್ರಿಂದ ಈ ತ್ರಿಭುಜದ ಎಲ್ಲ ಬಾಹುಗಳನ್ನು ಈ ಬಾಹುಗಳು ಸಮನಾಗಿರೋದ್ರಿಂದ ಈ ತ್ರಿಭುಜದ ಬಾಹುಗಳನ್ನಾಗಿ ಬದಲಾಯಿಸಿದ್ರೆ ನಮಗೆ ಏನು ದೊರೀತದಪ್ಪ? ಏನು ದೊರೀತದಂದ್ರೆ ಮುಂದಿನ ಸಂಗತಿ ಡಿ ಪಿ ಬದಲಾಗಿ ಎ ಬಿ, ಡಿ ಇ ಹಾಗೆ ಇರಲಿ, ಪಿ ಕ್ಯೂ ಬದಲಾಗಿ ಬಿ ಸಿ, ಇ ಎಫ್ ಹಾಗೆ ಇರಲಿ, ಡಿ ಕ್ಯೂ ಬದಲಾಗಿ ಎ ಸಿ, ಡಿ ಎಫ್ ಹಾಗೆ ಇರಲಿ. ಅಂದ್ರೆ ಈ ತ್ರಿಭುಜದ ಎಲ್ಲ ಬಾಹುಗಳನ್ನು ಇಲ್ಲಿ ತ್ರಿಭುಜದ ಸಮನಾಗಿರ್ತಕ್ಕಂಥ ಭಾಗಗಳಿಂದ ಬದಲಾಯಿಸಿದಾಗ ನಮಗೇನು ದೊರೀತಂದ್ರೆ ಎ ಬಿ ಅಪಾನ್ ಡಿ ಇ ಈಸ್ ಈಕ್ವಲ್ ಟು ಬಿ ಸಿ ಅಪಾನ್ ಇ ಎಫ್ ಈಸ್ ಈಕ್ವಲ್ ಟು ಎ ಸಿ ಅಪಾನ್ ಡಿ ಎಫ್ ಅಂತಕ್ಕಂಥದ್ದು. ಅಂದ್ರೆ ಈ ತ್ರಿಭುಜದ ಬಾಹುಗಳು ಸಮಾನುಪಾತದಲ್ಲವ. ಅಂದ್ರೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಎಫ್ ಅಂತಕ್ಕಂಥ ಸಂಗತಿಯನ್ನು ನಾವು ಏನಪ್ಪ ಅಂದ್ರೆ ಸಾಧಿಸಿದಂಗಾಯಿತು. ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಎಫ್ ಅಂದ್ರೆ ಈ ತ್ರಿಭುಜದ ಬಾಹು ಎ ಬಿ, ಈ ತ್ರಿಭುಜದ ಬಾಹು ಡಿ ಇ, ಈ ತ್ರಿಭುಜದ ಬಾಹು ಬಿ ಸಿ, ಈ ತ್ರಿಭುಜದ ಬಾಹು ಇ ಎಫ್, ಈ ತ್ರಿಭುಜದ ಬಾಹು ಎ ಸಿ, ಈ ತ್ರಿಭುಜದ ಬಾಹು ಡಿ ಎಫ್ ಅನುರೂಪ ಬಾಹುಗಳು ಅನುಪಾತಗಳ ಸಮ ಆಗಿದಾವೆ. ಹೀಗಾಗಿ ಈ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿದ್ದಾವೆ.